ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಶಿವರಾತ್ರಿ ಹಬ್ಬ. ಸೊ ಇವತ್ತು ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತಂದು ನಾನು ಚಿಕ್ಕದಾಗಿ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ರಂಗೋಲಿಯನ್ನು ಹಾಕ್ತಾಯಿದ್ದೀನಿ ಬೆಳಗ್ಗೆ ಎದ್ಬಿಟ್ಟು. ಸೊ ಸಿಂಪಲ್ಲಾಗಿ ರಂಗೋಲಿಯನ್ನು ಹಾಕ್ತಾಯಿದ್ದೀನಿ. ಹೊಸಲಿಗೆ ಕಮಲದ ರಂಗೋಲಿಯನ್ನು ಹಾಕ್ತಾಯಿದ್ದೀನಿ. ನಮ್ಮ ಮನೆ ದೇವ್ರು ಬಂದುಬಿಟ್ಟು ಶಿವ ಆಗಿರೋದ್ರಿಂದ ನಾವು ಶಿವರಾತ್ರಿನ ಸ್ವಲ್ಪ ಚೆನ್ನಾಗಿ ಆಚರಣೆಯನ್ನು ಮಾಡ್ತೀವಿ. ಹಾಗೆ ಅಭಿಷೇಕ ಎಲ್ಲನೂ ಕೂಡ ಮಾಡ್ತಾ ಇರೋದ್ರಿಂದ ಸೊ ಮನೆಯೂ ಕೂಡ ಕ್ಲೀನ್ನ ಮಾಡ್ಕೊಂಡ್ಬಿಟ್ಟು ನಾನು ಪೂಜೆಗೆ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಈಗ ಬೆಳಗ್ಗೆ ಎದ್ಬಿಟ್ಟು ಪೂಜೆಯನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆ ಒಂದು ಸಲ ಪೂಜೆ ಇದ್ದರೆ ಹಾಗೆ ಸಂಜೆ ಕೂಡ ಪೂಜೆ ಮಾಡಿಬಿಟ್ಟು ಅಭಿಷೇಕ ಕೂಡ ಇರುತ್ತೆ. ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಎಲ್ಲ ಕೆಲಸಗಳನ್ನು ಕೂಡ ಅಂದರೆ ಮನೆ ಕ್ಲೀನಿಂಗನ್ನು ಎಲ್ಲನೂ ಕೂಡ ಮಾಡ್ತಾಯಿದ್ದೀನಿ. ಅಂದರೆ ಅಡುಗೆ ಕೆಲಸ ಏನೂ ಇರೋದಿಲ್ಲ, ಮಕ್ಕಳಿಗೆ ಮಾತ್ರ ಏನಾದರೂ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮತ್ತು ನನ್ನ ಹಸ್ಬೆಂಡು ಇಬ್ಬರು ಕೂಡ ಸಂಜೆವರೆಗೂ ಕೂಡ ಉಪವಾಸನ ಇರ್ತೀವಿ. ಹಾಗೆ ಟೆಂಪಲ್ಗೆ ಹೋಗಿ ಬಂದಾದಮೇಲೆ ಏನಾದರೂ ಸ್ವಲ್ಪ ತಿಂಡಿಯನ್ನು ತೊಗೊತೀವಿ. ಇದು ನಾವು ಉಪವಾಸ ಪ್ರತಿ ವರ್ಷವೂ ಕೂಡ ಇದೇ ರೀತಿ ಉಪವಾಸವನ್ನು ಮಾಡ್ತೀವಿ ಶಿವರಾತ್ರಿಗೆ. ಹಾಗೆ ವಿಡಿಯೋನ ನಾನು ಮತ್ತು ಸಂಜೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಜೆಗೂ ಕೂಡ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಮಕ್ಕಳಿಗೆ ತಿಂಡಿನ ತಿನ್ನಿಸಿ ಹಾಗೆ ಊಟನೂ ಕೂಡ ಮಾಡಿಸಿ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡೋದೇ ಆಯಿತು. ಅಡುಗೆ ಏನೂ ಇರಲಿಲ್ಲ, ಸೊ ಮಕ್ಕಳಿಗೆಲ್ಲ ಊಟ ಗೀಟ ಎಲ್ಲ ಮಾಡಿಸೋದಿತ್ತಲ್ವ, ಹಾಗಾಗಿ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಸಂಜೆ ಪೂಜೆಗೆ ಅಂತ ನಾನು ರೆಡಿಯಾಗಿ ಬಂದಿದ್ದೀನಿ. ನನ್ನ ಮಗ ಹಾಲು ಬೇಕು ಅಂತ ಬಂದ. ಸೊ ನಾನು ಎಲ್ಲ ಹಣ್ಣುಗಳನ್ನೆಲ್ಲ ಎತ್ತಿ ಇಟ್ಕೊಂಡಿದ್ದೀನಿ ಕಟ್ ಮಾಡ್ಕೊಳ್ಳೋದಕ್ಕೆ ಅಂತ. ಅವನಿಗೂ ಕೂಡ ಹಾಲನ್ನ ಅದೇ ಜೊತೆಗೆ ಕಾಸ್ಕೊತಾ ಇದ್ದೀನಿ. ಹಾಗೆ ಅವನಿಗೂ ಕೂಡ ಹಾಲನ್ನ ಕೊಟ್ಟು ಅಲ್ಲೇ ಕೂರ್ತೀನಿ ಅಂತ ಹೇಳ್ತಾ ಇದ್ದ, ಅದಕ್ಕೆ ಅಲ್ಲೇ ಕೂರಿಸ್ಕೊಂಡಿದ್ದೆ. ಹಾಗೆ ಈ ಸ್ಯಾರಿ ಬಂದುಬಿಟ್ಟು ನಾನು ನಮ್ಮ ಪ್ರಕೃತಿ ನಾಮಕರಣಕ್ಕೆ ಅಂತಂದು ದಾವಣಗೆರೆಯಲ್ಲಿ ತಗೊಂಡಿದ್ದು ಚನ್ನಬಸಪ್ಪ ಅಂಗಡಿಯಲ್ಲಿ. ಇದು ಆವಾಗ ಒಂಥರ ಪ್ಲೇನ್ ಸ್ಯಾರಿ ಒಂಥರ ಟ್ರೆಂಡ್ ಇತ್ತು, ಸೊ ಆವಾಗ ತೊಗೊಂಡಿದ್ದು. ನಮ್ಮ ಪ್ರಕೃತಿ ನಾಮಕರಣದಲ್ಲೇನೋ ಹಾಕ್ಕೊಂಡಿದ್ದೆ ಅಷ್ಟೇ, ಸಿಂಪಲ್ ಆಗಿರೋ ಸ್ಯಾರಿ ಪೂಜೆ ಕೂತ್ಕೊಳ್ಳುವಾಗೇನೋ ಹಾಕ್ಕೊಂಡಿದ್ದೆ ಅಷ್ಟೇ. ಮತ್ತೆ ನಾನು ಹಾಕ್ಕೊಂಡೇ ಇರಲಿಲ್ಲ, ಸೊ ಹಾಗೆ ಇಟ್ಬಿಟ್ಟಿದ್ದೆ. ಸೊ ಎಲ್ಲೂ ಹಾಕ್ಕೊಳಕ್ಕಾಗಲ್ಲ ಅಂತ ಸೊ ಇವತ್ತು ಹಾಕ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ಸ್ಯಾರಿಗಳನ್ನೆಲ್ಲ ತೆಗೆದು ಹಾಗೆ ಇಲ್ಲಿ ಪಂಚಾಮೃತಕ್ಕೆ ನಾನಿಲ್ಲಿ ಅಭಿಷೇಕ ಮಾಡೋದಕ್ಕೆ 5 ಥರ ಹಣ್ಣುಗಳನ್ನ ಕೂಡ ನಾನು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಅದರಲ್ಲಿ ಆರೆಂಜು ಮತ್ತು ಆ್ಯಪಲ್ಲು ಮತ್ತು ದ್ರಾಕ್ಷಿ ಹಣ್ಣು, ದಾಳಿಂಬೆ ಹಣ್ಣು, ಸೊ ಈ ಥರ ಹಣ್ಣುಗಳನ್ನ ಕೂಡ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ. ಹಾಗೆ ಬಾಳೆಹಣ್ಣನ್ನು ಕೂಡ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಈ ಥರ ಪಂಚಾಮೃತ ಅಭಿಷೇಕ ನಾವು ಮುಂಚೆಯಿಂದನೂ ಕೂಡ ಮಾಡ್ತಾ ಇರೋದ್ರಿಂದ ಎಲ್ಲ ಹಣ್ಣಿನ ಅಭಿಷೇಕವನ್ನು ನಮ್ಮ ಮನೇಲಿರುವಂಥ ಲಿಂಗಕ್ಕೆ ಮಾಡಿಬಿಟ್ಟು ಅದಾದಮೇಲೆ ನಾವು ಊಟ ಅಥವಾ ತಿಂಡಿಯನ್ನು ನಾವು ತೊಗೊತೀವಿ. ಸಂಜೆ ಅಲ್ಲಿ ತನಕ ನಾವು ಏನೂ ಕೂಡ ತಿನ್ನೋದಿಲ್ಲ. ಹಣ್ಣುಗಳನ್ನೆಲ್ಲ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನಾನಿಲ್ಲಿ ಎಳ್ನೀರನ್ನ ತಗೊಂಡಿದ್ದೀನಿ. ಹಾಗೆ ಹಸಿ ಹಾಲನ್ನು ಕೂಡ ಅಭಿಷೇಕಕ್ಕೆ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇಲ್ಲಿ ಅಭಿಷೇಕಕ್ಕೆ ನಾವು ಹಸಿ ಹಾಲನ್ನೇ ಉಪಯೋಗಿಸ್ಕೋಬೇಕು. ಇಲ್ಲಿ ಕಾಯಿಸಿರೋ ಹಾಲು ಅಥವಾ ಕೆನೆ ತೆಗೆದಿರೋ ಹಾಲನ್ನ ದೇವರಿಗೆ ಉಪಯೋಗಿಸ್ಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಅದ್ರ ಜೊತೆಗೆ ನಾನಿಲ್ಲಿ ಸಕ್ಕರೆ ಮತ್ತು ಜೇನುತುಪ್ಪ, ತುಪ್ಪ, ಮೊಸರು ಹಾಗೆ ಎಳ್ನೀರು ಅಂತ ಹೇಳಿದ್ನಲ್ವ, ಇದಿಷ್ಟು ನಾವು ಈ ಅಭಿಷೇಕಕ್ಕೆ ಉಪಯೋಗಿಸ್ಕೊಳ್ಳೇಬೇಕಾದಂಥ ವಸ್ತುಗಳನ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಈ ವರ್ಷ ಯಾರು ಮಾಡಿಲ್ಲ ಈ ರೀತಿ ನೆಕ್ಸ್ಟ್ ಇಯರ್ ಕೂಡ ಮಾಡ್ಕೋಬೋದು ನೀವು. ನಮ್ಮ ಮನೇಲಿ ತುಂಬ ವರ್ಷಗಳಿಂದ ಇದೇ ರೀತಿಯೇ ಅಭಿಷೇಕ ಮಾಡ್ತಾ ಇದ್ದಾರೆ ನಮ್ಮ ಮನೇಲಿರುವಂತಹ ಲಿಂಗಕ್ಕೆ. ಹಾಗೆ ಕಲ್ಲಂಗಡಿ ಹಣ್ಣನ್ನು ಕೂಡ ನಾನಿಲ್ಲಿ ಎಡೆಗೆ ಅಂತಂದು ಇಡ್ತಾ ಇದ್ದೀನಿ. ಅದ್ರ ಜೊತೆಗೆ ಹಾಕೋಕ್ಕಾಗಲ್ಲ ಅಭಿಷೇಕಕ್ಕೆ, ಹಾಗಾಗಿ ಸಪ್ರೇಟಾಗಿ ಇಡ್ತಾ ಇದ್ದೀನಿ. ನನ್ನ ಮಗ ಇಲ್ಲಿ ನನ್ನ ಭೂತ ಮಾಡಿಬಿಟ್ಟಿದ್ದಾನೆ, ನೋಡ್ತಾ ಇದ್ದಾನೆ, ನಗ್ತಾ ಇದ್ದಾನೆ. ಆಗಲಿಂದ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ಅದರಲ್ಲಿ ಸ್ಟಿಕ್ಕರ್ಸ್ ಬರುತ್ತಲ್ವ, ಸೊ ಡಿಫ್ರೆಂಟ್ ಸ್ಟಿಕ್ಕರ್ಸ್ ಎಲ್ಲ ನೋಡ್ತಾ ಇದ್ದಾನೆ. ಅದರಲ್ಲಿ ನೋಡುವಾಗ ಈ ಥರ ಬಂದುಬಿಟ್ಟಿದೆ. ಅವ್ರ ಪಪ್ಪಗೆ ನನಗೆ ಎಲ್ರಿಗೂ ತೊಗೊಂಡೋಗಿ ತೋರಿಸಿದೆ. ಪಪ್ಪ ಈ ಥರ ನೋಡು ಅಂತಂದು ಹೇಳ್ತಾನೆ ಇದ್ದಾನೆ.
ಹಾಗೆ ನನ್ನ ರಂಗೋಲಿ ಈ ಥರ ಕಾಣ್ತಾಯಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಡೈಲಿ ರಂಗೋಲಿ ಹಾಕಿದ್ರೆ. ಒಂದೊಂದು ದಿನ ಮಿಸ್ ಆಗುತ್ತೆ ಅಷ್ಟೇ, ಡೈಲಿ ಹಾಕ್ತಾ ಇರ್ತೀನಿ ಆದಷ್ಟು. ನನ್ನ ಮಗ ಅಂತೂ ಹಾಕಿದ ತಕ್ಷಣವೇ ಅಳಿಸ್ಬಿಟ್ಟಿರ್ತಾನೆ. ಆವಾಗವಾಗ ಒಂದೊಂದು ಸಲ ಡೈಲಿ ಮಾಡಲ್ಲ, ಅವಾಗವಾಗ ಯಾವಾಗಾದರೂ ಒಂದು ಸಲ ಈ ಥರ ಮಾಡ್ತಾಯಿರ್ತಾನೆ. ಒಂದೊಂದು ಸಲ ಅವನೇ ಹೇಳ್ತಾ ಇರ್ತಾನೆ ಅವ್ರ ಅಕ್ಕಂಗೆ, ಪ್ರಕೃತಿ ರಂಗೋಲಿ ತುಳಿಬೇಡ ಅಂತಂದು ಹೇಳ್ತಾ ಇರ್ತಾನೆ. ನಾವು ಹೇಳ್ತೀವಲ್ಲ ಆ ಥರ ಅವನು ಅವ್ರ ಅಕ್ಕಂಗೆ ಹೇಳ್ತಾ ಇರ್ತಾನೆ, ರಂಗೋಲಿ ತುಳಿಬೇಡ ಅಂತ. ಅವನು ವಿಭೂತಿ ಎಲ್ಲ ಹಚ್ಕೊಂಡ್ಬಿಟ್ಟು ಕೂತ್ಕೊಂಡಿದ್ದಾನೆ ಪೂಜೆಗೆ. ಹಾಗೆ ನಾನು ಕೂಡ ಪೂಜೆಗೆ ಕೂತ್ಕೊಂಡಿದ್ದೀನಿ. ಈ ವಿಡಿಯೋ ಮಾಡಿರೋದು ನನ್ನ ಮಗನೇ. ಅವ್ನು ಕೂತ್ಕೊಂಡ್ಬಿಟ್ಟು ವಿಡಿಯೋ ಮಾಡು ಅಂತ ಹೇಳಿದೆ. ಹೆಂಗೆಂಗೋ ಮಾಡಿದೆ, ಅದು ಗೊತ್ತಾಗಲ್ಲ ಅಷ್ಟೊಂದು ವಿಡಿಯೋ ಎಲ್ಲ ಮಾಡೋಕ್ಕೆ. ಮಾಡ್ತಾನೆ ಏನು ಅಂತ ನಾನೇ ಮಾಡು ಅಂತ ಹೇಳಿದೆ. ನೋಡಿದ್ರೆ ಮಧ್ಯ ಅಲ್ಲಿ ಕ್ಯಾಮ್ರಾ ಹತ್ರ ಬೆರಳಿಟ್ಕೊಂಡು ಅಡ್ಡಾಡ್ತಿದ್ದಾನೆ, ಅಷ್ಟು ಕ್ಲಿಯರಾಗಿ ಬಂದಿಲ್ಲ. ಹಾಗೆ ಲಿಂಗಕ್ಕೆ ಅಭಿಷೇಕ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಮೊದಲು ಎಳ್ನೀರು, ಹಾಲು, ತುಪ್ಪ, ಮೊಸರು, ಜೇನುತುಪ್ಪ ಎಲ್ಲನೂ ಹಾಕಿಬಿಟ್ಟು ಅಭಿಷೇಕ ಮಾಡಿ, ಅದಾದಮೇಲೆ ನಲೆಯಲ್ಲಿ ಹಣ್ಣಿನ ಅಭಿಷೇಕವನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ಅಭಿಷೇಕ ಎಲ್ಲ ಮಾಡಿ ಆಯಿತು. ಈಗ ನಾವು ಮತ್ತೆ ಇನ್ನೊಂದು ಅಭಿಷೇಕ ಮಾಡಬೇಕು, ಹೂವು ಮತ್ತು ಬಿಲ್ಪತ್ರೆಯಿಂದ ಮಾಡಬೇಕು. ಹಾಗಾಗಿ ಈ ಅಭಿಷೇಕ ಮಾಡಿರೋಂಥ ಫಲಹಾರನ ನಾವು ಸಪ್ರೇಟ್ ಪಾತ್ರೆಯಲ್ಲಿ ತೆಗಿತಾ ಇದ್ದೀವಿ. ಹಾಗೆ ಶಿವಲಿಂಗನೂ ಕೂಡ ತೆಗೆದು ಒಂದು ಸಲ ಬಿಸಿನೀರಿಂದ ತೊಳಿತಾ ಇದ್ದೀವಿ. ಯಾಕಂದರೆ ಅದು ತುಪ್ಪ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಜಿಡ್ಡಾಗಿರುತ್ತೆ, ಹಾಲು ತುಪ್ಪ ಎಲ್ಲ ಹಾಕಿರೋದ್ರಿಂದ. ಹಾಗಾಗಿ ಸ್ವಲ್ಪ ಬೆಚ್ಚಗಿರೋ ನೀರನ್ನು ಕಾಸಿಬಿಟ್ಟು ಅದರಿಂದ ಶಿವಲಿಂಗನ ತೊಳಿತಾ ಇದ್ದಾರೆ. ಶಿವಲಿಂಗ ಎಲ್ಲ ತೊಳೆದು ಮತ್ತೆ ಒಂದು ಸಲ ಪೂಜೆ ಮಾಡಿ, ಮತ್ತೆ ಇವಾಗ ಬಿಲ್ಪತ್ರೆ ಅಭಿಷೇಕ ಮತ್ತು ಪುಷ್ಪಾಭಿಷೇಕವನ್ನು ಮಾಡಿ ಕೊನೆಯದಾಗಿ ಮಂಗಳಾರತಿಯನ್ನು ಹಿಡಿತಾ ಇದ್ದಾರೆ. ಸೊ ನಾನಿವಾಗ ತಿಂಡಿ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ತಿಂಡಿಗೆ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಉಪವಾಸ ಇದ್ದಾಗ ಅನ್ನ ತಿನ್ನಬಾರ್ದು ಅಂತ ಹೇಳ್ತಾರೆ ನಮ್ಮ ಕಡೆ. ಹಂಗಾಗಿ ಜಾಸ್ತಿ ಉಪ್ಪಿಟ್ಟು ಮತ್ತು ಅವಲಕ್ಕಿನೇ ಈ ಶಿವರಾತ್ರಿ ದಿನ ನಮ್ಮ ಸೈಡೆಲ್ಲ ಮಾಡೋದು. ನಿಮ್ಮ ಕಡೆ ಯಾವ ರೀತಿ ಇರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಕಡೆ ಎಲ್ಲ ಜಾಸ್ತಿ ಉಪ್ಪಿಟ್ಟು ಮತ್ತು ಅವಲಕ್ಕಿನೇ ನಾವು ಉಪಯೋಗಿಸ್ತೀವಿ. ಉಪ್ಪಿಟ್ಟು ಮಾಡಿಟ್ಟು ದೇವಸ್ಥಾನಕ್ಕೂ ಕೂಡ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ಸ್ವಲ್ಪ ಪೂಜೆ ತುಂಬಾ ಲೇಟ್ ಆಗಿಬಿಡ್ತು. ಆಲ್ರೆಡಿ 8:30 ಆಗಿಬಿಡ್ತು ಪೂಜೆ ಮುಗಿಯೋಷ್ಟರಲ್ಲಿ. ನಾನು ಕೂಡ ಬೇಗ ಬೇಗ ಉಪ್ಪಿಟ್ಟನ್ನು ರೆಡಿ ಮಾಡಿಟ್ಟು ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಮಕ್ಕಳನ್ನು ಕೂಡ ಅವರಿಬ್ಬರನ್ನೂ ರೆಡಿ ಮಾಡಿದ್ವಿ. ಅವರಿಬ್ಬರನ್ನೂ ರೆಡಿ ಮಾಡಿರಲಿಲ್ಲ, ಹಾಗಾಗಿ ಸೊ ಉಪ್ಪಿಟ್ಟನ್ನ ರೆಡಿ ಮಾಡ್ತಾ ಇದ್ದೀನಿ ಇವಾಗ. ಉಪ್ಪಿಟ್ಟು ಅವಲಕ್ಕಿ ರೆಡಿ ಮಾಡಿ ದೇವರಿಗೆ ಎಡೆ ಮಾಡಿಬಿಟ್ಟು ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ತುಂಬಾ ರಶ್ ಇತ್ತು. ಸೊ ಡೈರೆಕ್ಟ್ ಎಂಟ್ರಿ ತೊಗೊಂಡು ಬೇಗ ಬೇಗ ಹೋಗಿ ಬಂದೆ. ಸೊ ನೆಕ್ಸ್ಟ್ ಡೇಗೆ ಅಂತ ನಾನು ದೋಸೆಗೆ ನೆನೆ ಹಾಕಿದ್ದೀನಿ, ಮಿಲೆಟ್ಸ್ ದೋಸೆಗೆ ಅಂತ. ತುಂಬಾ ಚೆನ್ನಾಗಾಗುತ್ತೆ ದೋಸೆ. ಸೊ ಹಾಗಾಗಿ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ರುಬ್ಬಿದರೆ ಆರಾಮಾಗಿ ದೋಸೆ ಮಾಡ್ಕೋಬೋದು. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.